ಅದಕ್ಕೆ ಯಾರಿಗೂ ಕೆಟ್ಟದನ್ನು ಬಯಸಿದವರಲ್ಲ, ಅವ್ರಿಗೆ ಯಾಕೆ ಹೀಗಾಗುತ್ತೆ? ಅದಕ್ಕೆ ಪರಿಸ್ಥಿತಿಲಿ ನೋಡಿದ್ರೆ ಬ್ರೋ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನನ್ನ ಕೈಲಿ ಗೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಏನಾದರೂ ಆದರೆ ನೋ, ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಅನಾಥೆ ಮೇಲೆ ಇವನಿಗೂ ಇಷ್ಟು ಸಾಫ್ಟ್ ಕಾರ್ನರ? ಎಲ್ಲಾರನ್ನೂ ಚೆನ್ನಾಗೇ ಬುಟ್ಟಿಗೆ ಹಾಕೊಂಡಿದ್ದಾಳೆ. ದೇವ್ರೆ, ಅದಕ್ಕೆ ಏನು ಆಗದೆ ಇರೋ ಹತ್ರ ನೋಡ್ಕೊಳಪ್ಪ. ಅವ್ರನ್ನ ನಾನು ತುಂಬ ಸಲ ಹರ್ಟ್ ಮಾಡಿದ್ದೀನಿ, ಆದರೂ ನನ್ನ ಅವರು ಸ್ವಂತ ತಮ್ಮ ಅನ್ನೋ ಥರ ಟ್ರೀಟ್ ಮಾಡಿದ್ರು. ಅಂಥವ್ರಿಗೆ ಏನೂ ಆಗಬಾರ್ದು, ಏನೂ ಆಗಬಾರ್ದು. ಏನೂ ಆಗಲ್ಲ ಅಭಿ, ಕಾಮ್ ಡೌನ್. ಪಾಪ ಪೂರ್ಣಿ, ಮೊದಲೇ ಅವ್ರಿಗೆ ಯಾರೂ ಇಲ್ಲ, ಈ ಮನೇಲಿ ಎಲ್ಲರ ಜೊತೆಲಿ ನೆಮ್ಮದಿಯಾಗಿರ್ತಾರೆ ಅಂದ್ಕೊಂಡ್ರೆ ಅದು ಯಾರು ಕೆಟ್ಕೊಂಡು ಬಿತ್ತೋ ಏನೋ. ನನಗೂ ಹಾಗೆ ಅನ್ನಿಸ್ತಿದೆ ದೀಪಿಕಾ. ಅವಳು ಆ ಔಷಧಿನ ತಗೊಳ್ಳೇಬಾರ್ದಿತ್ತು. ಡ್ಯಾಡ್, ಅದಕ್ಕೆ ಹುಷಾರಾಗ್ತಾರಲ್ವಾ? ನಿಮ್ಮ ಮತಿಕೆಗೆ ಏನಾಗಲ್ಲ ಮಗಳೇ. ಅವಳದು ಮಗುವಿನಂಥ ಮನಸ್ಸು, ಆ ದೇವರೇ ಅವಳನ್ನು ಕಾಪಾಡ್ತಾನೆ. ಏನಾಯ್ತು ಪೂರ್ಣಿಗೆ? ಫೋನಲ್ಲಿ ಕೇಳಿದ್ರೆ ನೀನೇನು ಹೇಳಿಲ್ಲ. ಪೂರ್ಣಿಯಲ್ಲಿ ಬ್ರೋ, ಇವ್ರು ಕೊಟ್ಟಿರೋ ಔಷಧಿ ತಗೊಂಡು ಅದಕ್ಕೆ ಏನು ಹೇಳ್ತಿದ್ಯಾ ಅಭಿ? ಚಿಕ್ಕಮ್ಮ ಏನು ಹೇಳ್ತಿದ್ದ ನೀನು? ಅದು ತುಳಸಿಯವರು ಪೂರ್ಣಿಗೆ ಅದು ಔಷಧಿ ಕೊಟ್ಟಿದ್ರಲ್ಲ, ಅದನ್ನು ತಗೊಂಡ್ಮೇಲೆ ಪೂರ್ಣಿಗೆ ಹೀಗಾಗಿರ್ಬೋದು ಅಂತ ಡಾಕ್ಟ್ರ್ ಹೇಳ್ತಿದ್ದಾರೆ. ಆ ಮೆಡಿಸಿನಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತೆ. ಸೊ ಬ್ರೋ, ನಾನು ನಿಂಗೆ ಅವತ್ತೇ ಹೇಳಿದ್ದೆ ಇವ್ರ ಮಾತನ್ನ ಕೇಳಬೇಡ ಅಂತ. ಅಭಿ, ಸುಮ್ಮನಿರು. ತುಳಸಿಯವ್ರಿಗೆ ಹೇಗೆ ಗೊತ್ತಿರುತ್ತೆ ಅದರಲ್ಲಿ ಏನೋ ಮಿಕ್ಸ್ ಆಗಿದೆ ಅಂತ? ಅವರು ಒಳ್ಳೆಯದಕ್ಕೆ ಅಂತ ಕೊಟ್ಟಿದ್ದಲ್ವಾ? ಆ ಅಜ್ಜಯ್ಯ ಏನಾದರೂ ಮಿಕ್ಸ್ ಮಾಡಿದ್ದಿದ್ರೆ ಇವ್ರಿಗೆ ಹೇಗೆ ಗೊತ್ತಿರುತ್ತೆ? ಪೂರ್ಣಿ ಮೇಲಿರೋ ಕನಸನಿಂದ ತುಳಸಿಯವರು ಔಷಧಿನ ತನ್ನ ಕೈಯಾರೇ ಕುಡಿಸಿದ್ದಾರೆ. ಹಾಗಂತ ಅವ್ರದ್ದು ತಪ್ಪಂತ ಹೇಗೆ ಹೇಳೋಕ್ಕಾಗುತ್ತೆ? ಚಿಕ್ಕಮ್ಮ, ಆ ಔಷಧಿ ಕುಡಿದು ಪೂರ್ಣಿಗೆ ಹೀಗಾಯ್ತಾ? ಏನು ಹೇಳ್ತಿದ್ದೀರಾ? ಡಾಕ್ಟರ್, ಪೂರ್ಣಿ ಸ್ಟಮಕ್ ಕ್ಲೀನ್ ಮಾಡಿಸಿ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಆದರೆ ಅವ್ರ ಹೊಟ್ಟೆ ಒಳಗಡೆ ಏನು ಹೋಗಿದೆ ಅಂತ ಗೊತ್ತಾಗದೆ ನಾವು ಫರ್ದರ್ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಅದು ಮೊದಲು ಗೊತ್ತಾಗಬೇಕು. ಡಾಕ್ಟರ್, ಈ ಔಷಧಿಯಲ್ಲಿ ಪಾಯ್ಸನ್ ಕಂಟೆಂಟ್ ಇತ್ತು ಅಂತ ರಿಪೋರ್ಟ್ ಹೇಳ್ತಿದ್ದೆ. ಡಾಕ್ಟರ್ ಏನು ಹೇಳ್ತಿದ್ದೀರಾ? ಇನ್ನು ಸ್ವಲ್ಪ ಜಾಸ್ತಿ ಔಷಧಿ ತಗೊಂಡಿದ್ರು ಆ ಕ್ಷಣಕ್ಕೆ ಈ ಜೀವ ಹೋಗ್ಬಿಟ್ಟಿರೋದು. ಅಷ್ಟು ಡೇಂಜರಸ್ ಇದ್ದು. ಎಲ್ಲ ಇಲ್ಲೇ ವೇಟ್ ಮಾಡಿ. ಐ ವಿಲ್ ಡೂ ಮೈ ಬೆಸ್ಟ್. ಅಲ್ಲ ಮೇಡಮ್ ಬಗ್ಗೆ ಯಾವನ ಹಾಗೆಲ್ಲ ಮಾತಾಡಿದ್ರೆ ಸುಮ್ಮನಿರಕ್ಕಾಗತ್ತಾ? ಎಲ್ಲ ಮೇಡಮ್ ಕೊಟ್ಟಿರೋ ಸದ್ರ, ಅದಕ್ಕೆ ಹಾಗೆಲ್ಲ ಮಾತಾಡ್ತಾರೆ. ಇವ್ರಿಗೆ ಒಳ್ಳೇದು ಮಾಡೋಕ್ಕೂ ಅವರೇ ಬೇಕು, ಕೆಟ್ಟದಾದರೆ ಹಂಚ್ಕೊಳ್ಳೋಕ್ಕೂ ಅವರೇ ಬೇಕು. ಅದಕ್ಕೆ ನನಗೆ ಆಯ್ತಾಯ್ತು, ಗೊತ್ತಾಯ್ತು. ಎಷ್ಟೇ ಮುಚ್ಚಿಟ್ಕೊಂಡ್ರೂ ಅಮ್ಮನ ಮೇಲಿರೋ ಪ್ರೀತಿ ಹೊರಗೆ ಬಂದೇ ಬರುತ್ತೆ. ಪ್ರೀತಿ ಗೀತೆ ಅಂತ ಏನಿಲ್ಲ ಮೇಡಮ್, ಒಳ್ಳೆತನನ ಮನೆಯವರೆಲ್ಲ ಮಿಸ್ಯೂಸ್ ಮಾಡ್ಕೋತಾರೆ. ಅದಕ್ಕೆ ನಂಗೆ ಇರಿಟೇಟ್ ಆಗುತ್ತೆ ಅಷ್ಟೇ. ಸದ್ಯ ಅವಳಲ್ಲಿ ಒಳ್ಳೆತನ ಇದೆ ಅಂತ ಒಪ್ಕೊಂಡಿಯಲ್ಲ, ಅಷ್ಟು ಸಾಕು. ನೋಡು, ಈಗ ನೀನು ಅಲ್ಲಿ ಹೋಗಿ ಗಲಾಟೆ ಶುರು ಮಾಡಬೇಡ. ಯಾಕೆ ಅಂದರೆ ನೀನು ಅಲ್ಲಿ ಹೋಗಿ ಮಾತಾಡೋದ್ರಿಂದ ಅವ್ರ ಮನೆಯವ್ರು ಯಾರೂ ಬದಲಾಗಲ್ಲ. ನೀನು ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ಯಾ, ನೆನಪಿರ್ಲಿ. ಹೌದು ದಂಡ್ಪಿಂಡ, ನೀನು ಅಲ್ಲಿ ಹೋದರೆ ಅಭಿ ಹೇಗಾಡ್ತಾನೆ ಅಂತ ನಿನಗೂ ಗೊತ್ತಿದೆ. ನೋಡು, ಸಮಸ್ಯೆ ಮತ್ತಷ್ಟು ಬಿಗಡಾಯಿಸೋದು ಬೇಡ, ಸುಮ್ಮನೆ ಇದ್ಬಿಡು. ಅಯ್ಯ, ಅಮ್ಮಂಗಿದೆಲ್ಲ ಯಾಕೆ ಬೇಕಿತ್ತು? ಅದು ಯಾರಿಗೂ ಔಷಧಿ ಕೊಡೋದೆಲ್ಲ. ದೊಡ್ಡ ಮನೆ ಸೇರಿದಾಳೆ, ಉಣ್ಕೊಂಡು ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹಾಯಾಗಿರೋದು ಬಿಟ್ಟು ಇಲ್ಲದೆ ಇರೋದೆಲ್ಲ ತಲೆಗೆ ಹಾಕೋತಾಳೆ. ಸ್ವಲ್ಪ ಬಾಯಿ ಮುಚ್ಕೊಂಡು ಇರ್ತೀಯಾ? ಸಮರ್ಥ,
ನೀ ಕೆಲ್ಸಕ್ಕೆ ಹೊರಡಪ್ಪ. ಸರಿ ತಾತ, ನೀವು ಹೇಳೋದು ಒಂಥರ ಸರಿ ಇದೆ. ಅವರೇ ಆರಿಸ್ಕೊಂಡಿರೋ ಜೀವನ ಅವರೇ ನೋಡ್ಕೊಳ್ಳಿ, ನನಗೆ. ನಾನು ಹಾಗಲ್ಲ ಕಣೋ ಹೇಳಿದ್ದು. ಈ ಸಮಸ್ಯೆಯಿಂದ ತುಳಸಿ ತಾನಾಗೆ ಹೊರಗೆ ಬರ್ತಾಳೆ, ಆ ನಂಬಿಕೆ ನನಗಿದೆ. ನೀನು ಅಲ್ಲಿ ಹೋಗಿ ಏನೇನೋ ಮಾಡಬೇಡ ಅಂತ. ಅವಳಿಗೆ ಅಷ್ಟು ಕಷ್ಟ ಆದರೆ ನಾನು ಅಲ್ಲಿಗೆ ಹೋಗ್ತೀನಿ, ನೀನು ಆರಾಮಾಗಿ ನಿನ್ನ ಕೆಲಸ ನೋಡ್ಕೊ. ಆಯ್ತು, ಆದ್ರಿಂದ ಮೇಲೆ ಆ ಹುಡುಗರನ್ನ ಜಾಸ್ತಿ ತಲೆ ಮೇಲೆ ಕೂರ್ಸ್ಕೊಬಿಡಿ ಅಂತ ಮಾತ್ರ ಹೇಳ್ತೀನಿ. ಯಾಕೆ ತಾತ ಅಮ್ಮಂಗೆ ಏನಾದರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಎಲ್ರಿಗೂ ಒಳ್ಳೇದು ಮಾಡಕ್ಕೆ ಹೋಗ್ತಾರೆ, ಆದರೆ ಅವ್ರಿಗೆ ಏನಾದರೂ ಸಮಸ್ಯೆ ತಂದ್ಕೋತಾರೆ. ಈಗಿನ ಕಾಲದಲ್ಲಿ ತುಂಬ ಒಳ್ಳೆತನನೂ ಒಳ್ಳೆಯದಲ್ಲ ಅನ್ನೋದು ನಮ್ಮ ತುಳಸಿಗೆ ಬೇಗ ಅರ್ಥ ಆದರೆ ಒಳ್ಳೆಯದು. ದೇವ್ರೆ, ಪೂರ್ಣಿಗೆ ಏನು ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಬೇಕಿದ್ರೆ ನನ್ನ ಜೀವ ತಗೋ, ಆದ್ರೆ ಅವಳಿಗೆ ಏನು ಮಾಡಬೇಡ. ಶಿ ಈಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ನಾನು ಅವಳನ್ನ ನೋಡ್ಬೋದಾ ಪ್ಲೀಸ್? ನೋಡ್ಬೋದು, ಆದರೆ ಅದಕ್ಕೂ ಮುಂಚೆ ಒಂದು ವಿಷಯ. ಔಷಧಿನ ಯಾರು ಸಜೆಸ್ಟ್ ಮಾಡಿದ್ದು? ಅದು ನಮ್ಮ ಮನೆ ಹತ್ರ ಒಬ್ರು ಪಂಡಿತರಿದ್ದಾರೆ, ಅವರೇ. ನೋಡಿ, ಪಂಡಿತರು ಅಂತ ಅವರೇ ಬೋರ್ಡ್ ಹಾಕೊಂಡ್ಬಿಟ್ರೆ ಪಂಡಿತರಾಗ್ಬಿಡ್ತಾರಾ? ನೋಡಿ, ಸ್ವಲ್ಪ ಲೇಟ್ ಆಗಿದ್ರು ಎಂಥ ಅನಾಹುತ ಆಗ್ತಿತ್ತು. ಅವ್ರ ಇಂಟೆನ್ಷನ್ ತೊಂದರೆ ಆಗಲಿ ಅಂತ ಅಲ್ಲ, ಪೂರ್ಣಿಗೆ ಮಕ್ಕಳಾಗ್ಲಿ ಅಂತ ಔಷಧಿ ಕೊಡ್ಸಿರೋದು. ಅಲ್ಲ ರೀ, ಮಕ್ಕಳಾಗ್ಲಿ ಅಂತ ಕೊಟ್ಟಿದ್ದೀರಾ, ಇವಾಗ ನೋಡಿದ್ರೆ ಗರ್ಭಕೋಶಕ್ಕೆ ಹಾನಿಯಾಗಿದೆ ಅನಿಸ್ತಿದೆ. ಮೊದಲು ಯಾವುದಕ್ಕೂ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ? ಗರ್ಭಕೋಶಕ್ಕೆ ಹಾನಿನ? ಗರ್ಭಕೋಶ ಗಟ್ಟಿ ಆಗಬೇಕು ಅಂತಾನೆ ನಾನು ಔಷಧಿ ಕೊಟ್ಟಿದ್ದು. ಪಂಡಿತರು ಕೊಟ್ಟಿದ್ದ ಔಷಧಿ ಯಾವತ್ತೂ ಹೀಗಾಗಿಲ್ಲ. ಲ್ಯಾಬ್ ರಿಪೋರ್ಟ್ ಸುಳ್ಳು ಹೇಳಲ್ಲ, ಅದರಲ್ಲಿ ವಿಷ ಬೆರ್ತಿರೋದಂತೂ ನಿಜ. ನನ್ನ ಪೂರ್ಣಿ ಯಾರಿಗೆ ಏನು ಮಾಡಿದಾಳೆ? ಡಾಕ್ಟರ್, ಎಲ್ಲೋ ಬೈ ಮಿಸ್ಟೇಕ್ ಹೀಗಾಗಿರ್ಬೇಕು. ತುಳಸಿ ಅವ್ರು ಕೊಟ್ಟಿದ್ದ ಔಷಧಿಯಿಂದಾನೇ ಹೀಗಾಗಿದೆ ಅಂತ ಹೇಳಕ್ಕಾಗಲ್ವಲ್ಲ. ಬೈ ಮಿಸ್ಟೇಕ್ ಅಂತಿರಲ್ಲ ಮೇಡಮ್, ಇದು ಒಂದು ಜೀವದ ಪ್ರಶ್ನೆ. ಡಾಕ್ಟ್ರೆ, ನಮ್ಮ ಪೂರ್ಣಿ ನನ್ನ ಸ್ವಂತ ಮಗಳಿದ್ದಾಗೆ, ನಾನು ಯಾಕೆ? ಸ್ವಲ್ಪ ಸುಮ್ಮನಿರ್ತೀರಾ? ದಯವಿಟ್ಟು ಯಾರು ಏನೋ ಮಾತಾಡಬೇಡಿ. ಯಾರಾದರೂ ಮಾತಾಡಿದ್ರೆ ನಾನು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಡಾಕ್ಟ್ರೆ, ನಾನು ಪೂರ್ಣಿನ ನೋಡ್ಬೋದಾ? ಎಸ್, ಎಲ್ಲರೂ ನೋಡ್ಬೋದು, ಆದರೆ ದಯವಿಟ್ಟು ಪೇಷಂಟಿಗೆ ಯಾರೂ ಡಿಸ್ಟರ್ಬ್ ಮಾಡಬೇಡಿ. ಒಳ್ಳೆ ರೀ, ನನಗೇನಾಗಿದೆ? ನಿನ್ಗೇನಾಗಿಲ್ಲ ಪುಣ್ಯ, ನಿನ್ಗೇನಾಗೋಕ್ಕೂ ನಾನು ಬಿಡಲ್ಲ. ನೀನು ಸ್ವಲ್ಪ ಹೊತ್ತು ಮಲ್ಕೋ, ನಾನು ಇಲ್ಲೇ ನಿನ್ನ ಪಕ್ಕದಲ್ಲೇ ಕೂತಿರ್ತೇನೆ. ರೀ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆಲಿ ಉರಿ ಸಂಕಟ ಶುರು ಆಯಿತು, ಪ್ರಜ್ಞೆ ತಪ್ಪಿದಾಗಾಯಿತು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಇವ್ರು ಕೊಟ್ಟಿರೋ ಔಷಧಿ ಕುಡಿದೆ ನಿಮ್ಗೆ ಇಷ್ಟೆಲ್ಲ ಆಗಿದ್ದು. ಅಮ್ಮ ಕೊಟ್ಟಿದ್ದ? ಅಮ್ಮ? ಅಭಿ,
ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಪೂರ್ಣಿ ಮನ್ಸಿಗೂ ಆಘಾತ ಆಗುತ್ತೆ, ತುಳಸಿಯವ್ರಿಗೂ ನೋವಾಗುತ್ತೆ. ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ ಪ್ಲೀಸ್. ನೋಡಿ ಎಷ್ಟು ಬೇಗ ವಹಿಸ್ಕೊಂಡ್ ಬಂದ್ಬಿಡ್ತೀರಾ. ಡಾಕ್ಟ್ರೆ ಹೇಳಿದ್ರು ತಾನೆ ಇವ್ರು ಕೊಟ್ಟಿರೋ ಔಷಧಿಯಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ. ಅಲ್ಲ, ಅದಕ್ಕೆ ಮೇಲೆ ಇವ್ರಿಗೆ ಏನ್ ದ್ವೇಷ? ಅಭಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ. ಪೂರ್ಣಿಗೆ ನಾನು ಯಾಕೆ ಹಾಗೆಲ್ಲ ಮಾಡಲಿ? ನನ್ನ ಕನಸಲ್ಲೂ ಯಾರಿಗೂ ಕೆಟ್ಟದನ್ನು ಬಯಸೋಳಲ್ಲ. ಅಂಥದ್ರಲ್ಲಿ ನಮ್ಮ ಪೂರ್ಣಿಗೆ... ಸಾಕು ಸುಮ್ಮನಿರ್ರಿ. ನಾನು ಅವತ್ತೇ ಹೇಳಿದ್ದೆ ಆ ಔಷಧಿನ ತಗೋಬೇಡಿ ಅಂತ. ಯಾರು ನನ್ನ ಮಾತು ಕೇಳಲಿಲ್ಲ. ಅಭಿ, ಸ್ವಲ್ಪ ಸೂಕ್ಷ್ಮನ ಅರ್ಥ ಮಾಡ್ಕೊ. ಡಾಕ್ಟರ್ ಹೇಳಿದಾರಲ್ಲ ಪೂರ್ಣಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ. ದಯವಿಟ್ಟು ಸ್ವಲ್ಪ ಸುಮ್ಮನಿರು. ಪೂರ್ಣಿ, ಈಗ ಹೇಗಿದೆಯಾ? ನನ್ ಕ್ಷಮಿಸ್ಬಿಡು ಪೂರ್ಣಿ. ಔಷಧಿಲಿ ಏನು ಸೇರಿತ್ತೋ ನನಗೆ ಗೊತ್ತಿಲ್ಲ. ನಾನು ಖಂಡಿತ ಏನೂ ಮಾಡಿಲ್ಲ. ನಾನು ನಿನ್ನ ಒಳ್ಳೇದಕ್ಕೆ... ಬೇಡ, ಇವಳ ಹತ್ರ ಬರಬೇಡಿ. ನಿಮ್ಮನ್ನು ನಂಬಿಕೊಂಡು ಪೂರ್ಣಿ ಗತಿಗೆ ಬಂದಿದ್ದು ಸಾಕು. ಇನ್ನೇನಕ್ಕೆ ಅವಕಾಶ ಕೊಟ್ಟು ಮತ್ತೆ ಅನಾಹುತ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ಇಲ್ಲ ಅಭಿ, ನನ್ನ ಮಾತು ಕೇಳು. ಬೇಡ, ಏನು ಮಾತಾಡಬೇಡಿ. ನೀವು ಕೆಟ್ಟೋರಂತ ನಾನು ಹೇಳ್ತಿಲ್ಲ. ಪೂರ್ಣಿ ವಿಷಯದಲ್ಲಿ ನಿಮ್ಮ ಉದ್ದೇಶ ಒಳ್ಳೆಯದೇ ಇರ್ಬೋದು, ಆದರೆ ಮತ್ತೆ ನಿಮ್ಮನ್ನು ನಂಬೋ ಧೈರ್ಯ ನನಗೆ ಬರ್ತಿಲ್ಲ. ಇವಳು ನನ್ನ ಜೀವ. ನಿಮ್ಮಿಂದ ಇವಳಿಗೆ ಅನಾಹುತ ಆಗಿದೆ ಅಂದರೆ ದಯವಿಟ್ಟು ಇವಳಿಂದ ದೂರ ಇದ್ಬಿಡಿ. ಹಾಗೆ ಹೇಳಬೇಡ ಅವಿ. ಪ್ರತ್ಯಕ್ಷವಾಗಿ ಕಂಡ್ರೂ ಪರಾಮರ್ಶೆ ನೋಡು ಅಂತಾರೆ. ತುಳಸಿಯವ್ರು ಏನೂ ತಪ್ಪು ಮಾಡಿಲ್ಲ. ದಯವಿಟ್ಟು... ನಾನು ನಿಮ್ಮ ಹತ್ರ ಮಾತಾಡಿಲ್ಲ. ನನಗೆ ನನ್ನ ಹೆಂಡತಿ ಜೀವದ ಜೊತೆ ಆಡೋರ ಬಗ್ಗೆ ನಂಬಿಕೆ ಇಲ್ಲ. ಇವಳಿಗೆ ಮತ್ತೆ ಏನಾದರೂ ಆದರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಪ್ಲೀಸ್, ಇವಳ ವಿಷಯಕ್ಕೆ ಯಾರೂ ಬರಬೇಡಿ. ಅವಿ, ಪಾಪ ತುಳಸಿಯವ್ರಿಗೆ... ಅಮ್ಮ ಪ್ಲೀಸ್, ಈಗ ನನಗೆ ಯಾರ ಜೊತೆನೂ ಮಾತಾಡೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಸ್ವಲ್ಪ ಹೊತ್ತು ನಮ್ಮಿಬ್ಬರನ್ನ ಇರೋಕ್ಕೆ ಬಿಡ್ತೀರಾ ಪ್ಲೀಸ್? ರೀ, ಏನು ಮಾತಾಡಬೇಡ. ನೀನು ಬೆಸ್ಟ್ ಮಾಡು. ದೇವ್ರೆ, ಯಾಕೆ ಹೀಗೆ ಮಾಡಿದೆ? ಪಾಪದ ಕೂಸದು, ಅವಳಿಗೆ ಯಾಕಿಂತ ಶಿಕ್ಷೆ ಕೊಟ್ಟೆ? ನನ್ನ ಮೇಲೆ ಆರೋಪ ಬಂತು ಅಂತ ನನಗೆ ಬೇಜಾರಿಲ್ಲ. ಯಾಕೆಂದರೆ ಒಂದಲ್ಲ ಒಂದಿನ ಸತ್ಯ ಗೆಲ್ಲತ್ತೆ ಅಂತ ನನಗೆ ಗೊತ್ತು. ಆದರೆ ಪೂರ್ಣಿ ಗರ್ಭಕೋಶನೇ ಹಾನಿಯಾಗಿರ್ಬೋದು ಅಂತಿದ್ದಾರೆ. ದಯವಿಟ್ಟು ಹಾಗೆಲ್ಲ ಏನೂ ತೊಂದರೆ ಆಗದೆ ಇರೋ ಹಾಗೆ ಮಾಡು ದೇವ್ರೆ. ಬೇಡ್ಕೊಂಡಿದ್ದಾಯ್ತಾ? ಅಲ್ಲ, ನಿಮ್ಗೆ ಆವತ್ತೇ ಹೇಳಿದ್ದೆ ಅದು ಯಾರ ಹತ್ರನೂ ಔಷಧಿ ತಂದು ಕೊಡೋದು ಬೇಡ ಅಂತ. ಪಾಪ ಪೂರ್ಣಿ ನಿಮ್ಮನ್ನ ತಾಯಿ ತರ ನೋಡ್ತಿದ್ಲು. ಯಾಕೆ ಹೀಗೆ ಮಾಡಿದ್ರಿ ಅವಳಿಗೆ? ಹಾಗೆಲ್ಲ ಹೇಳ್ಬೇಡಿ ಶಾರ್ವರಿ ಅವರೇ. ಔಷಧಿಲಿ ಏನು ಮಿಕ್ಸ್ ಆಗಿತ್ತು, ಹೇಗೆ ಮಿಕ್ಸ್ ಆಗಿತ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನು ಯಾಕೆ ಪೂರ್ಣಿಗೆ ಕೊಡ್ತಾ ಇದ್ದೆ? ನೋಡಿ, ಪೂರ್ಣಿಗೆ ಔಷಧಿ ಕೊಡಿಸೋ ಜವಾಬ್ದಾರಿನ ನೀವು ತಗೊಳ್ತೀರಾ ಅಂದಮೇಲೆ ಅದರಿಂದ ಏನಾದರೂ ಸಮಸ್ಯೆ ಆದರೆ ಅನ್ನೋ ಯೋಚನೆ ಕೂಡ ನೀವು ಮಾಡಬೇಕಲ್ವಾ? ಯಾರೋ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಕೊಟ್ಟಿದ್ದನ್ನ ನಮ್ಮ ಪೂರ್ಣಿ ಕೊಟ್ಟೆ. ಸರಿಯಾಗಿ ಹೇಳಿದ್ರಿ ಚಿಕ್ಕಮ್ಮ. ಪಾಪ ಅದಕ್ಕೆ ಇವ್ರನ್ನ ನಂಬ್ಕೊಂಡು ಅದನ್ನ ತಗೊಂಡ್ರು. ಇಲ್ಲ ಅಭಿ, ನಿಜವಾಗ್ಲೂ ನಾನು ಅದಕ್ಕೇನು ಸೇರಿಸಿಲ್ಲ. ಇಷ್ಟು ದಿನದಿಂದ ಅವಳು ಔಷಧಿ ತಗೋತಾ ಇದ್ಲು ತಾನೆ? ಹೌದು, ಯಾರಿಗೆ ಗೊತ್ತು, ಸ್ಲೋ ಪಾಯ್ಸನ್ ಹಾಕಿದ್ರು ಏನೋ. ಏಯ್,
ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಕೈಗೆ ಸಿಕ್ಕಿದ್ರೆ ಬರ್ಸ್ಬೇಕಾಗತ್ತೆ. ಏನೋ ಮಾತಾಡ್ತಾ ಇದ್ಯಾ? ನೀನ್ ಯಾರು, ನಿನ್ ಲೆವೆಲ್ ಏನು ಅಂತ ಗೊತ್ತು ತಾನೆ? ನಮ್ಮ ಲೆವೆಲ್ ನಮಗೆ ಗೊತ್ತು, ನಿಮ್ಮ ಲೆವೆಲ್ ನೀವು ಉಳಿಸ್ಕೊಳ್ಳಿ. ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೊಬ್ರಿಗೆ ಜೀವ ಬೇಕಾದ್ರೂ ಕೊಡೋರವರು, ಇನ್ನೊಬ್ರು ಜೀವ ತೆಗೆಯೋದ್ರ ಬಗ್ಗೆ ಕನ್ಸಲ್ಲೂ ಯೋಚನೆ ಮಾಡಲ್ಲ. ಹೌದೌದು, ಅದೇನೋ ಅಂತಾರಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ. ಹಾಗಾಯ್ತು. ನೀನ್ ಆಫ್ಟರ್ ಆಲ್ ಒಬ್ಬ ಡ್ರೈವರು. ಬಂದ್ಯಾ, ಕಾರ್ ಓಡಿಸಿದ್ಯಾ, ಸಂಬಳ ಇಸ್ಕೊಂಡ್ಯಾ, ಹೋದ್ಯಾ ಅನ್ನೋದ್ರಲ್ಲಿ ಇರ್ಬೇಕಷ್ಟೇ. ನಮ್ಮನೆ ವಿಚಾರಕ್ಕೆ ತಲೆ ಹಾಕೋ ರೈಟ್ಸ್ ನಿನಗಿಲ್ಲ. ಯಾಕಿಲ್ಲ? ನನ್ನ ಕಣ್ ಮುಂದೆನೆ ಅವ್ರಿಗೆ ಅವಮಾನ ಮಾಡೋ ರೈಟ್ಸ್ ನಿನಗಿದ್ಯಾ? ಇವ್ರಿಗೂ ಬುದ್ಧಿ ಇಲ್ಲ. ನಿಮ್ಮಂಥವ್ರಿಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿ ಈಗ ಅವಮಾನ ಅನುಭವಿಸ್ತಾ ಇದ್ದಾರೆ. ಹಾವಿಗೆ ಎಷ್ಟೇ ಹಾಲಿರಿದ್ರು ಅಷ್ಟೇನೆ, ಅದರಿಂದ ಸಿಗೋದು ವಿಷ ಅಂತ ಇವ್ರಿಗೆ ಗೊತ್ತಿಲ್ಲ. ಏಯ್, ಮುಚ್ಚೋ ಬಾಯಿ. ಕೆಣಕಿದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮೊದಲೇ ಟೆನ್ಷನ್ ಹೇಳಿದ್ದೀನಿ. ಅಭಿ, ಏನು ನಿಮ್ಮದು ಮತ್ತೆ ಶುರು ಆಯ್ತಾ? ಚಿಕ್ಕಪ್ಪ, ಮೊದಲು ನನ್ನ ಆಚೆ ಕಳಿಸಿ. ಏನಾಯ್ತು? ನಾನು ಇವನ ಹತ್ರ ಮಾತಾಡ್ತೀನಿ. ಪಾಪು ನಡಿ ನಡಿ. ಯಾಕೆ ಮೇಡಮ್ ಆಚೆ ಕರ್ಕೊಂಬಂದ್ರಿ? ಪಾಪು, ನೀನೇನು ಮಾತಾಡಕ್ ಹೋಗ್ಬೇಡ ದಯವಿಟ್ಟು. ಹೌದು, ಅವರೆಲ್ಲರೂ ನಿಮ್ಗೆ ಅಂತ ಇರಲಿ, ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಆಯ್ತಾ ಮೇಡಮ್? ಹಾಗಲ್ಲ ಪಾಪು, ಪೂರ್ಣಿಗೆ ಹೀಗಾಗಿರೋದ್ರಿಂದ ಎಲ್ರೂ ಬೈದಲ್ಲಿದ್ದಾರೆ. ಮನೇಲಿ ಪೂರ್ಣಿ ಅಂದ್ರೆ ಎಲ್ರಿಗೂ ಇಷ್ಟ. ಅದಲ್ಲದೆ ಔಷಧಿ ಕೊಟ್ಟಿದ್ದು ನಾನು. ಅದರಿಂದನೇ ಅವರೆಲ್ಲರೂ ಹೀಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಅವರೇ ಸುಮ್ಮನೆ ಆಗ್ತಾರೆ. ಬಿಡು ಪಾಪು. ಹೌದೌದು, ಸತ್ಯ ಗೊತ್ತಾಗೋವರೆಗೂ ನೀವು ಇರೋದ್ರೆ ದಿನ ಅನ್ಬಾರ್ದು ಅನ್ಸ್ಕೊಂಡಿರ್ಬೇಕಾ? ಹಾಗಲ್ಲ ಪಾಪು, ಮನೆ ಪರಿಸ್ಥಿತಿ ಸರಿಗಿಲ್ಲ. ಮಾತಾಡಿ ಮತ್ತೆ ಸಮಸ್ಯೆ ಆಗೋದು ಬೇಡ. ಇದರಿಂದ ನಿಂಗೂ ಸಮಸ್ಯೆ ಅಲ್ವಾ? ನಂಗೆ ಸಮಸ್ಯೆ ಆದ್ರೆ ಆಗ್ಲಿ ಮೇಡಮ್. ನಿಮ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ, ನಿಮ್ಗೇನು ಅನ್ಸ್ಲಿಲ್ವಾ? ಆ ಶ್ರೀಮಂತರ ಮಕ್ಕಳಲ್ಲಿ ಏನ್ ಕಂಡ್ರೋ ನನಗಂತೂ ಗೊತ್ತಿಲ್ಲ. ಈ ಮನೇಲಿ ಏನೇ ಒಳ್ಳೇದ್ ಮಾಡ್ಬೇಕು ಅಂದ್ರೂ ನೀವೇ ಹೆಣಗಾಡ್ಬೇಕು. ಆಮೇಲೆ ಏನೇ ಕೆಟ್ಟದಾದ್ರೂ ಆದ್ರೂ ಆರೋಪ ಬರೋದು ನಿಮ್ಮ ಮೇಲೇನೆ. ಅದ್ ಹೇಗೆ ಸಹಿಸ್ಕೊಂಡಿರ್ತೀರ ಇದನ್ನೆಲ್ಲ? ಸಹಿಸ್ಕೊಂಡಿರ್ಬೇಕು ಪಾಪು, ನಮ್ಮವ್ರಿಗೋಸ್ಕರ. ನಮ್ಮವ್ರಿಗೋಸ್ಕರ? ಇಂಥವ್ರು ನಿಮ್ಮವರು. ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅನ್ನೋದು ನೀವು ಹಾಕೊಂಡಿರೋ ಬೇಲಿ. ಅದನ್ನ ದಾಟ್ ಬನ್ನಿ. ಅದ್ ಹೇಗಾಗತ್ತೆ ಪಾಪು? ಆಗುತ್ತೆ. ನೀವು ಈ ಮನೆಯಿಂದ ಆಚೆ ಬಂದ್ರೆ ನಾನು ನಿಮ್ಮನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ. ನಮ್ಮನೇಲಿ ಈ ಶ್ರೀಮಂತರ ತರ ಬಗೆ ಬಗೆ ಅಡುಗೆ ಇಲ್ಲದೆ ಇರ್ಬೋದು. ನಾವು ತಿನ್ನೋದು ಗಂಜಿನೇ ಆಗಿದ್ರು ಪ್ರೀತಿಯಿಂದ ಬಡಿಸ್ತೀವಿ, ಹಂಚ್ಕೊಂಡು ತಿಂತೀವಿ. ಇವ್ರಿಗೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ. ನಡೀರಿ ಮೇಡಮ್ ನನ್ನ ಜೊತೆ. ಪಾಪು, ನೀನ್ ಹೀಗೆ ಹೇಳ್ತಾ ಇರೋದಕ್ಕೆ ಖುಷಿ ಪಡ್ಲು ಅಥವಾ ಏನ್ ಮಾಡ್ಲಿ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ನನ್ನ ಮೇಲೆ ಆರೋಪ ಬಂದಿದೆ. ಆರೋಪ ಬಂದ ತಕ್ಷಣ ನಾನು ನಿನ್ ಜೊತೆ ಬಂದ್ಬಿಟ್ರೆ ಅವ್ರು ಮಾಡಿರೋ ಆರೋಪ ಸತ್ಯ ಅಂತ ಆಗ್ಬಿಡಲ್ವಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಇಲ್ಲೇ ಇದ್ದು ಇವ್ರು ಹೇಳೋದನ್ನೆಲ್ಲ ಎದುರಿಸ್ಬೇಕಲ್ವಾ? ನೀವಿಲ್ಲೇ ಇದ್ರೆ ಇವ್ರ ಆರೋಪ ಮಾಡಲ್ಲ ಅಂತನಾ? ಹಾಗಲ್ಲ ಪಾಪು, ಪೂರ್ಣಿಗೆ ಹೀಗಾಗಿರೋದ್ರಿಂದ ಎಲ್ರೂ ಬೈದಲ್ಲಿದ್ದಾರೆ. ಮನೇಲಿ ಪೂರ್ಣಿ ಇದ್ರೆ ಎಲ್ರಿಗೂ ಇಷ್ಟ. ಅದರಲ್ಲೂ ಔಷಧಿ ಕೊಟ್ಟಿದ್ದು ನಾನೇ ಅಲ್ವಾ? ಅದರಿಂದ ಅವರೆಲ್ಲ ಹಾಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ. ಸತ್ಯ ಗೊತ್ತಾದ್ಮೇಲೆ ಅವರೇ ಎಲ್ಲರೂ ಸುಮ್ಮನೆ ಆಗ್ತಾರೆ. ಬಿಡು ಪಾಪು. ಗೊತ್ತಾಯ್ತು ಬಿಡಿ ಮೇಡಮ್. ನಿಮ್ಗೆ ಶ್ರೀಮಂತ ಮಕ್ಕಳೇ ಹೆಚ್ಚು ಅಂತ ಇನ್ನೊಂದ್ಸಲ ಪ್ರೂವ್ ಮಾಡಿದೆ. ನಾನು ಇನ್ನೇನು ಹೇಳಕ್ಕಾಗಲ್ಲ. ಎಂಜಾಯ್. ಮಾಧವ್ ಅವರೇ, ಆ ಔಷಧಿಲಿ ವಿಷ ಹೇಗೆ ಮಿಕ್ಸ್ ಆಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀವಾದರೂ ನನ್ನ ನಂಬಿ ದಯವಿಟ್ಟು. ಎಂಥ ಮಾತು ಅಂತ ಹೇಳ್ತಾ ಇದ್ದೀರಾ ತುಳಸಿ ಅವರೇ? ನನಗೆ ನಿಮ್ಮ ಮೇಲೆ ಅನುಮಾನ ಅನ್ನೋ ಥರ ಮಾತಾಡ್ತಾ ಇದ್ದೀರ. ಈ ವಿಷಯದಲ್ಲಿ ನಿಮ್ಗೇನೂ ಗೊತ್ತಿಲ್ಲ, ನೀವು ಮುಗ್ಧೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರೂ ಅನಾವಶ್ಯಕವಾಗಿ ಈ ವಿಷಯದಲ್ಲಿ ನಿಮ್ಮದೇ ತಪ್ಪು ಅನ್ನೋ ಥರ ಮಾತಾಡ್ಬಿಟ್ರಲ್ಲ, ಅದೇ ಬೇಜಾರಾಗ್ತಿದೆ ನನಗೆ. ಪೂರ್ಣಿ ನನಗೆ ಮಗಳಿಗಿಂತ ಹೆಚ್ಚು. ಅವಳನ್ನು ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ನನಗೆ.
ನೋವಿಂದನೇ ಆಚೆ ಬರೋಕ್ಕಾಗ್ತಿಲ್ಲ. ಅದು ಅಲ್ಲದೆ ಮಕ್ಕಳೆಲ್ಲ ನಿಮ್ಮ ಬಗ್ಗೆ ಏನೇನೋ ಮಾತಾಡ್ಬಿಟ್ರು. ಈ ಮನೆಗೆ ಬಂದಾಗಿಂದ ನಿಮಗೆ ನೆಮ್ಮದಿನೇ ಇಲ್ಲದೆ ಇರೋಕ್ಕಾಗಿದೆ. ಕ್ಷಮಿಸಿ ತುಳಸಿಯವ್ರೆ. ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತೀರಾ? ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಅದು ಸಾಕು ನನಗೆ. ಪಾಪ ಪೂರ್ಣಿ, ಯಾಕಿದೆಲ್ಲ ಆಯ್ತು, ಹೇಗಾಯ್ತು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಅವಳು ಒಳ್ಳೇದಾಗ್ಲಿ ಅಂತ ನಾನೇ ಕೊಡ್ಸಿದ್ದ ಔಷಧಿ, ಆದ್ರೆ ಅದರಿಂದನೇ ಅವಳು ಇಷ್ಟು ನೋವು ಅನುಭವಿಸೋಗಾಯ್ತಲ್ಲ. ತುಳಸಿಯವರೇ, ಸಮಾಧಾನ ಮಾಡ್ಕೊಳ್ಳಿ. ಪರೀಕ್ಷೆಗಳು ದೇವರನ್ನೇ ಬಿಟ್ಟಿಲ್ವಂತೆ. ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತೆ. ಒಂದಲ್ಲ ಒಂದಿನ ಸತ್ಯನೇ ಗೆಲ್ಲುತ್ತೆ. ಯಾರು ನಿಮ್ಮನ್ನು ನಂಬ್ತಾರೋ ಬಿಡ್ತಾರೋ, ನಾನಂತೂ ನಿಮ್ಮನ್ನು ನಂಬ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ. ಒಂದೊಂದ್ಸಲ ತುಂಬ ನೋವಾಗತ್ತೆ ಮಾಧವ್ ಅವರೇ. ಆ ಕಡೆ ಪಾಪು ನನ್ನ ಮೇಡಮ್ ಅಂತ ದೂರ ಇಟ್ಟಿದ್ದಾನೆ, ಈ ಕಡೆ ನೋಡಿದ್ರೆ ಹೀಗೆ. ಒಂದೊಂದ್ಸಲ ನನ್ನಿಂದ ತುಂಬ ತೊಂದರೆ ಆಗತ್ತೇನೋ ಅನ್ಸುತ್ತೆ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ಬರೀ ಒಳ್ಳೇದೇ ಆಗಿರೋದು, ಮುಂದೇನೂ ಒಳ್ಳೇದೇ ಆಗೋದು. ಇವರೆಲ್ಲ ನಿಮ್ಮನ್ನ ತಪ್ಪು ತಿಳ್ಕೊಂಡ್ರು ಅನ್ನೋ ಮಾತ್ರಕ್ಕೆ ನೀವು ಒಳ್ಳೆಯವರು ಅನ್ನೋದು ಸುಳ್ಳಾಗತ್ತಾ? ನಿಮ್ಮಿಂದ ಎಲ್ರಿಗೂ ನೋವಾಗ್ತಿದೆ, ನೀವು ಯಾರಿಗೂ ಬೇಡದಿರೋರು ಅಂತೆಲ್ಲ ಏನೇನೋ ಯೋಚನೆ ಮಾಡಬೇಡಿ. ನೀವಿಲ್ಲದೆ ನಾನಿಲ್ಲ, ಇದನ್ನು ಯಾವತ್ತೂ ನೆನಪಲ್ಲಿಟ್ಕೊಳ್ಳಿ. ಸತ್ಯ, ನೀವು ನನ್ನನ್ನು ಇಷ್ಟು ನಂಬುದ್ರಲ್ಲ, ನನ್ಗೆ ಅಷ್ಟು ಸಾಕು. ಎಲ್ಲೋ ಯಾರಿಂದನೋ ಏನೋ ತಪ್ಪಾಗಿದೆ, ಅದಕ್ಕೆ ನೀವು ಕೊರಗೋ ಅಗತ್ಯ ಇಲ್ಲ. ಆದರೆ ಈ ಮನೆಯಲ್ಲಿ ಈ ಘಟನೆ ಹೇಗೆ ನಡೀತು, ಯಾಕಾಯ್ತು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೌದು, ಪೂರ್ಣಿ ವಿಷಯಕ್ಕೆ ಯಾಕೆ ಹೀಗಾಯ್ತು ಅಂತ ತಿಳ್ಕೊಳ್ಳೇಬೇಕು.